ಸರ್ಕಾರ ಇಲ್ಲಿವರೆಗೂ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಇವತ್ತಿನ ದಿನವರೆಗೂ ಕೂಡ, ಮತ್ತೆ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್ಕಾರದಿಂದ? ಏನು ನಿರೀಕ್ಷೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಈಗ ಇದು ಹೇಳ್ತಾ ಇದ್ದೀರಾ. ನನಗೆ ಸರ್ಕಾರದ ಕಡೆಯಿಂದ ಯಾರೋ DC ಆಫೀಸಿಂದ ಅಂತ ಒಂದು ಕಾಲ್ ಮಾಡಿರೋದು ಬಿಟ್ಟರೆ ಯಾರೂ ಬಂದಿಲ್ಲ. ನಾನು ಇಲ್ಲಿ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಯಾರಿಗೋ ಒಂದು ಸ್ವಲ್ಪ ಅಂದರೆ ಯಾರಿಗೋ ಒಂದು ಸ್ವಲ್ಪ ನಾನು ನೋವಾಗಂಗೆ ಯಾಕೆಂದರೆ ನಾನು ಅವ್ರ ಬಳಿ ಹೋದೆ. ನಾನು ಅವರು ನನ್ನನ್ನು ಆ ಥರ ತಿರಸ್ಕಾರ ಮಾಡಿದ್ದಕ್ಕೋಸ್ಕರ ಅವರಿಗೊಂದು ಸ್ವಲ್ಪ ಏನೋ ಒಂದು ಅಂದಿದ್ದೀನಿ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಅಂದಿದ್ದೀನಿ ಯಾಕೆಂದರೆ ನನಗೆ ಸ್ಪಂದಿಸಿಲ್ಲ. ಅವ್ರ ಹೆಸರಿನಲ್ಲಿ ಹೇಳಕ್ಕಲ್ಲ ನಾನು, ಅವ್ರು ಸ್ಪಂದಿಸಲಿಲ್ಲ. ಅವರು ಬರೀ ಮೀಡಿಯಾದವ್ರು ಬಂದರು ಅಂತ ಅವ್ರ ಜೊತೆ ಬಂದರು, ಅವ್ರ ಜೊತೆ ಮಾತಾಡ್ಕೊಂಡು ನಾನು ಒಬ್ಬಲ್ಲ, ನನ್ನಂಥವ್ರು ಸುಮಾರು ಜನ ಅವ್ರಿಗೆ ಗೋಳಾಡ್ತಾ ಇದ್ರೂ ನಮ್ಮನ್ನು ಕತ್ತೆತ್ತಿ ನೋಡಿಲ್ಲ. ಅದು ನನಗೆ ಒಬ್ಬ ಜವಾಬ್ದಾರಿಯುತ ಸರ್ಕಾರ ನಡೆಸ್ತಾ ಇದ್ದೇವೆ. ನಾವು ಇದೇ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ, ಇದೇ ಪಕ್ಷದವರು ಅಂತ ನಾವೇನು ಹೇಳ್ಕೊಂತಿರ್ಗಿಲ್ಲ. ಎಲ್ಲರೂ ಹಾಕಿದ್ದೀವಿ. ಯಾರು ನಮಗೆ ಸೂಟಬಲ್ ವ್ಯಕ್ತಿ ಇದ್ದಾರೆ ಅವರಿಗೆಲ್ಲ ಓಟ್ ಹಾಕಿ ಗೆಲ್ಲಿಸಿ ಇದೇ ಸರ್ಕಾರ ನಡೆದಿದೆ. ಅದಕ್ಕೆ ಅಲ್ಲಿ ಅವರು ಬರ್ತಾಯಿದ್ರು ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡಿರೋ ಅಂತ ತೋರಿಸಿರ್ಬೋದೇನೋ ಗೊತ್ತಿಲ್ಲ ನನಗೆ. ನಾನು ಅದು ನೋಡಲಿಲ್ಲ ಸರ್. ನಾನು ಇರೋದನ್ನು ಹೇಳ್ತೀನಿ ಸರ್. ನಾವು ಹೋಗಿ ಕೇಳ್ಕೊಳಕ್ಕೆ ಹೋದರೆ ನಮ್ಮನ್ನ ಮಾಧ್ಯಮದವ್ರ ಜೊತೆ ಮಾತಾಡಿರೋ ಬಿಟ್ಟರೆ ಸರ್ಕಾರದಲ್ಲಿ ಇರೋರೆ, ಸರ್ಕಾರ ನಡೆಸ್ತಾ ಇರೋರೆ ಆ ಥರ ಮಾಡಿದರು. ನನಗೊಬ್ಬನಿಗೆ ಮಾಡಿಲ್ಲ, ನನ್ನಂಥವ್ರು ಅಲ್ಲಿ ಸುಮಾರು ಜನ ಇದ್ದರು. ಅವರೆಲ್ಲ ಕೇಳ್ಕೊತಿದ್ರು. ಅವರವರು ಏನು ರಿಪೋರ್ಟರ್ಸ್ಗೆ ಇದು ಮಾಡಬೇಕು ಮಾತಾಡ್ತಾ ಹೋದರು ಸರ್. ನಿಜವಾಗ್ಲೂ ನಮಗೆ ಇದಿಲ್ಲ ಸರ್. ಅದಕ್ಕೆ ನಾನು ನಿನ್ನೆ ಯಾರೋ ಹೇಳಿದರು ನನಗೆ, ಏನೋ ಬರ್ತಿದ್ದಾರೆ ನಿಮ್ಮ ಇದ್ರ ಮುಖಾಂತರನೇ, ಅವರೇ ಬರಲಿ, ನಾನು ಅವ್ರ ಜೊತೆ ಮಾತಾಡಬೇಕು. ನಾವೇನಾದ್ರು ಇಲ್ಲಿ ಪಕ್ಷ ಅಂತ ಏನಾದ್ರು ಕಟ್ಕೊಂಡಿದ್ವಾ ಇಲ್ವ ಬೋರ್ಡ್ ಹಾಕ್ಯಂದಿದ್ವಾ, ಅವರೇ ಬರಲಿ ಮಾತಾಡಬೇಕು ಅಂದ್ರೆ. ಇಲ್ಲ ಸರ್, ಅವರೇನೋ ಡೆಲ್ಲಿಗೆ ಹೋಗಿದ್ದಾರೆ, ಬರ್ತಾರೆ ಅಂತ ನನಗೆ ಹೇಳಿದರು. ಈಗ BJP ನಾಯಕರು BJP ಶಾಸಕರು ತಮ್ಮ 1 ತಿಂಗಳ ಸಂಬಳವನ್ನು ಈ ಮೃತರ ಕುಟುಂಬಕ್ಕೆ ಕೊಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ಈ ವಿಚಾರವಾಗಿ ಏನು ಹೇಳ್ತಾರೆ? ಅವರ ಇವಾಗ ನನಗೆ ಅನ್ನೋಕ್ಕಿಂತ ಅವರ ದೊಡ್ಡ ಮನಸ್ಸು, ಅವ್ರದ್ದು ನೋವನ್ನು, ತಂದೆ ತಾಯಿಗಳು ನೋವನ್ನು ಅವರಿಗೆ ನೋಡಿದ್ದಾರೆ. ಅವರು ಆ ನೋವಿಗೆ ಸ್ಪಂದಿಸ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ. ಅದು ಅವರು ನಿರ್ಧಾರನೂ ಒಳ್ಳೆಯದಿದೆ. ಅವರಿಗೂ ದೇವರು ಒಳ್ಳೆಯದು ಮಾಡಲಿ. ನಮ್ಮ ಥರ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅದಕ್ಕೊಂದು ಧೈರ್ಯ ತುಂಬ್ತಾ ಇದ್ದಲ್ಲ, ಅದಕ್ಕೂ ತುಂಬ ಧನ್ಯವಾದ. ಈ ಪ್ರಕರಣಗಳಾದಾಗ 2 ವಿಚಾರಗಳು ಚರ್ಚೆ ಆಗ್ತಿರುವಂಥದ್ದು. ಒಂದು ಸರ್ಕಾರ, ಇನ್ನೊಂದು RCB. ಸರ್ಕಾರ ಏನು ಹೇಳುತ್ತೆ ಅಂತಂದರೆ RCB ಮ್ಯಾನೇಜ್ಮೆಂಟೇ ತಪ್ಪು ಅಂತ ಹೇಳ್ತಿರುವಂಥದ್ದು. RCB ಏನು ಹೇಳುತ್ತೆ ಅಂದರೆ ಸರ್ಕಾರ ತಪ್ಪು ಅಂತ ಹೇಳ್ತಾರೆ. ಅಲ್ಲ, ಸರ್ಕಾರ ಈ ನಡೆಗೆ ಅಂದರೆ RCBಗೆ ಮಾಡೋದು ಬೇಡ, ಬೇಕು, ಏನು ಬೇಡ ಅಂತ ಹೇಳೋದಂಥದ್ದು ಯಾರ ಕೈಲಿದೆ? ಯಾರ ಕರ್ತವ್ಯ ಯಾರಿದೆ? ಅವರೇನು ನೀವೇನಾದ್ರು ಅದನ್ನು ಗೌರ್ಮೆಂಟಿಂದ ಹೊರಡಿಸಿರಿ, ಅವರು ತಿರಸ್ಕಾರ ಮಾಡೋಕ್ಕಾಗದೇ ಇಲ್ವಲ್ಲ, ಅವ್ರು ಪಾಲಿಸ್ಲೇಬೇಕಲ್ವಾ? ಯಾವುದು ನಿಮಗೆ ಗೊತ್ತಿಲ್ಲ. RCB ಅನುಮತಿ ಕೊಡ್ತಾರ? ನಾವೇ ಇಲ್ಲೊಂದು ತಿರಂಗ ಯಾತ್ರೆ ಮಾಡಬೇಕು ಅಂತ ದಾಸಹಳ್ಳಿ ಕೇಳಿದಾಗ ಆಗಲ್ಲ ಅಂತೇಳಿ ನಮಗೆ ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ. ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ. ಅವತ್ತು ರಾತ್ರಿ ಉಚ್ಚೆದ್ದು ಕುಣಿತಾ ಇದ್ದಾರೆ ಜನ. ಇಡೀ ರಾತ್ರಿ ಬೆಂಗಳೂರಿನ ಜನ ಉಚ್ಚೆದ್ದು ಕುಣಿತಾ ಇದ್ರು. ಅಷ್ಟು ಮುನ್ನೆಚ್ಚರಿಕೆ ಬೇಡವಾ ಈ ಸರ್ಕಾರಕ್ಕೆ? ಗೊತ್ತಿತ್ತಲ್ವ, 12 ಗಂಟೆವರೆಗೂ ಒಂದು ವಾರ ಬಿಟ್ಟು ಪಾಸ್ ವಿತರಣೆ ಮಾಡಿ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಜನಕ್ಕೆ ಮಾಡ್ಬೋದಾಗಿತ್ತಲ್ಲ. ಏನು ಆ ಥರ ಇತ್ತು ತರಾತುರಿ.